ಈರುಳ್ಳಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಸೂಕ್ತ ಬೆಲೆ ಸಿಗದೆ ಗದಗ ಜಿಲ್ಲೆಯ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವಂತಹ ಜಿಲ್ಲೆ ಗದಗ. ಗದಗ, ಮುಂಡರಗಿ, ರೋಣ, ಲಕ್ಷ್ಮೇಶ್ವರ, ಶಿರಹಟ್ಟಿ ಸೇರಿ ಜಿಲ್ಲೆಯಾದ್ಯಂತ ರೈತರು ಈರುಳ್ಳಿ ಬೆಳೀತಾರೆ. ಪ್ರತಿ ಎಕರೆಗೆ 60 ರಿಂದ 70 ಸಾವಿರ ಖರ್ಚು ಮಾಡಿದ್ದಾರೆ. ಗದಗ, ಮುಂಡರಗಿ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಹೋಗಿದೆ. ಚಿನ್ನ ಮಾರಿ ಈರುಳ್ಳಿ ಬೆಳೆದಂತಹ ರೈತರು ಕಂಗಾಲಾಗಿ ಹೋಗಿದ್ದಾರೆ. 1 ಕ್ವಿಂಟಲ್ ಈರುಳ್ಳಿ ಬರೀ 400 ರಿಂದ 700 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಖರ್ಚು ಮಾಡಿದ ಹಣ ಕೂಡ ಬರ್ತಿಲ್ವಲ್ಲ ಅಂತ ರೈತರು ಗೋಳಾಡ್ತಾ ಇದ್ದಾರೆ. ಈರುಳ್ಳಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದು ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆದಿದ್ದಾರೆ. ಆದರೆ ಈಗ ಈರುಳ್ಳಿ ಬೆಳೆದ ರೈತರು ಈಗ ಅಕ್ಷರಶಃ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈರುಳ್ಳಿ ಬೆಳೆ ಪಾತಾಳಕ್ಕೆ ಕುಳಿಸಿದೆ. ಈಗ ನಾವು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನೋಡ್ಬೋದು. ಈಗ ರೈತರು ಕೂಡ ಈಗ ಸಾಕಷ್ಟು ಈರುಳ್ಳಿಯನ್ನು ಕಟಾವು ಮಾಡಿದ್ದಾರೆ. ಜಮೀನಿನಲ್ಲಿ ಕೂಡ ಏನು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬಂದು ಅಲ್ಲಿಯೂ ಕೂಡ ಹಾಳಾಗಿತ್ತು. ಇನ್ನು ಅಷ್ಟು ಇಷ್ಟು ಉಳಿದಂಥದ್ದು ಕೂಡ ಈಗ ಈರುಳ್ಳಿ ಈಗ ರೈತರು ಕಟಾವು ಮಾಡಿ ತಂದು ಈಗ ಅವೆಲ್ಲ ಬೇರ್ಪಡಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಮಾರ್ಕೆಟ್ಗೆ ಹೋದರೆ ಈಗ ಕವಡೆ ಕಾಸಿನ ಬೆಲೆ ಕೂಡ ಈರುಳ್ಳಿಗೆ ಸಿಗ್ತಾಯಿಲ್ಲ. ಯಾಕಂದ್ರೆ ನೋಡ್ಬೋದು ಈರುಳ್ಳಿ ಕೂಡ ಒಳ್ಳೆ ಒಂದು ಕ್ವಾಲಿಟಿ ಈರುಳ್ಳಿ ಇದೆ. ಆದರೆ ಈ ಈರುಳ್ಳಿಗೆ 300, 400, 500 ರೂಪಾಯಿ ಕ್ವಿಂಟಲ್ ಈಗ ಮಾರ್ಕೆಟ್ನಲ್ಲಿ ರೇಟ್ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ಮಾರ್ಕೆಟ್ ಹೋದ್ರೆ ಮಾತ್ರ 1,000 ರೂಪಾಯಿದಿಂದ 1,100 ರೂಪಾಯಿ ಕ್ವಿಂಟಾಲಿಗೆ ಸಿಗ್ತಾ ಇದೆ. ಆದರೆ ಈಗ ಗದಗ, ಈಗ ಮುಂಡರಗಿ ಮಾರ್ಕೆಟ್ಗೆ ಹೋದರೆ 200 ರಿಂದ 700ವರೆಗೆ ಮಾತ್ರ ಸಿಗ್ತಾ ಇದೆ ಅಂಥೇಳಿ ಈಗ ರೈತರು ಈಗ ಕಂಗಾಲಾಗಿದ್ದಾರೆ. ಯಾಕಂತಂದರೆ ಈಗಾಗಲೇ ಸಾಕಷ್ಟು 1 ಎಕರೆಗೆ ಸುಮಾರು 70,000 ರೂಪಾಯಿ ಖರ್ಚು ಮಾಡಿದ್ದಾರೆ. 70,000 ಖರ್ಚು ಮಾಡಿದ ರೈತರು ಈಗ ಕೇವಲ ಏನು ಕೂಲಿ ಅಂದರೆ ಕಳೆ ತೆಗೆದಂಥ ಕೂಲಿ ಹಣ ಕೂಡ ಬರ್ತಾ ಇಲ್ಲ ಅಂತೇಳಿ ಈಗ ರೈತರು ಗೋಳಾಡ್ತಾ ಇದ್ದಾರೆ. ಈಗ ಈರುಳ್ಳಿ ಬೆಳೆದು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ಈಗ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಈಗ ಇಲ್ಲಿ ರಾಶಿ ಮಾಡ್ತಾರೆ. ಈ ಕಟಾವು ಕೂಡ ಈಗ ಮಹಿಳೆಯರು ಮಾಡ್ತಾ ಇದ್ದಾರೆ. ಈ ಒಬ್ಬರು ಮಹಿಳೆಯರಿಗೆ ಒಂದು ದಿನಕ್ಕೆ ಈ ಒಂದು ಬುಟ್ಟಿ ಏನಿದೆ, ಈ ಒಂದು ಬುಟ್ಟಿಯಷ್ಟು ಅವರು ಕ್ಲೀನ್ ಮಾಡಿಕೊಟ್ರೆ 15 ರೂಪಾಯಿ ಅಂತ ಇರುತ್ತೆ. ಹೀಗಾಗಿ ಈ ಹಣ ಕೂಡ ನಮಗೆ ಬರೋಲ್ಲ, ಅಷ್ಟೊಂದು ಆಗಿದೆ. ಹೀಗಾಗಿ ಸರ್ಕಾರ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ಆದರೆ ನಾವು ಪ್ರತಿ ವರ್ಷ ಕೂಡ ಸಾಲ ಸೋಲ ಮಾಡಿ ಈಗ ಬೆಳೆ ಬೆಳೆದ್ರು ಕೂಡ ಈಗ ನಮ್ಗೆ ಕೈಗೆ ಹಣ ಬರ್ತಾ ಇಲ್ಲ. ಬಟ್ ಈರುಳ್ಳಿ ಹೋಯ್ತು, ಈಗ ಬೆಲೆನೂ ಇಲ್ಲ. ಈಗ ನಾವು ಅಕ್ಷರಶಃ ಕಂಗಾಲಾಗಿದೆ, ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು, ರೈತರ ನೆರವಿಗೆ ಬರಬೇಕು ಅನ್ನೋ ಒತ್ತಾಯ ರೈತರು ಮಾಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.